ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ. ಸೊ ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ, ಅ ಡೇ ಇನ್ ಮೈ ಲೈಫ್ ವ್ಲಾಗ್. ಸೊ ಬೆಳಗ್ಗೆನೇ ಎದ್ದು ಬಂದು ಪ್ಲ್ಯಾಂಟ್ಸ್ನ ಫಸ್ಟ್ ನೋಡ್ತೀನಿ. ಸುತ್ತು ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ಯಾವಾಗಲೂ ಧೂಳು ತುಂಬ್ಕೊಂಡಿರುತ್ತೆ. ನಾನು ಆದಷ್ಟು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ ಏನು ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ಗೆ ಅಂತ ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಅದಾದಮೇಲೆ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಚಾಪರಲ್ಲಿ ಹಾಕಿ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲೂ ಫ್ರೈ ಮಾಡೋಕ್ಕೆ ಬಿಡಬೇಕು. ಸೊ ಅದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ. ಆಮೇಲೆ ಇದಕ್ಕೆ ವಾಟರ್ನ ಹಾಕಿ ಸ್ವಲ್ಪ ಹೊತ್ತು ಕುದಿ ಬರಕ್ಕೆ ಬಿಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಶಾವಿಗೆ ಹಾಕಿದಾಗ ಗಂಟು ಬರಲ್ಲ, ತುಂಬ ಉದ್ರುದ್ರವಾಗಿ ಬರುತ್ತೆ. ಮತ್ತು ಇನ್ನೊಂದು 5 ನಿಮಿಷ 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನನಗೆ ಓಟ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದು ರೆಸಿಪಿ ಬೇಕು ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಫ್ರೂಟ್ಸಿಂದ ಹಾಕಿ ಎಲ್ಲ ಟಾಪಿಂಗ್ಸ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನೋಡಿ ಉದ್ರುದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಕುಕ್ ಮಾಡ್ತಾನೆ ಆಲ್ಮೋಸ್ಟ್ ವೆಸಲ್ಸ್ನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಸೊ ಕೌಂಟರ್ ಟಾಪ್ ಒಂದು ಇತ್ತು ಕ್ಲೀನಿಂಗ್, ಸೊ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೆ. ಹಂಗೆ ಸ್ವಲ್ಪ ಗ್ರಾಸರಿ ತರಕ್ಕೆ ಹೋಗಬೇಕಿತ್ತು, ಸೊ ಎಲ್ಲ ಲೀಸ್ನ ಮಾಡ್ಕೊಂಡಿದ್ದೆ ಮುಂಚೆನೇ. ಸುಮ್ಮನೆ ವೇಸ್ಟ್ ಎಲ್ಲ ಬೈ ಮಾಡೋದಕ್ಕಿಂತ ಮುಂಚೆ ನಾನು ಏನೇನಿದೆ ಮನೇಲಿ ಅಂತ ನೋಡಿಕೊಂಡು ಒಂದು ಲಿಸ್ಟ್ನ ಮಾಡ್ಕೊಳ್ತೀನಿ. One eternity later. ಎಷ್ಟು ಸ್ಕಿನ್ ಕೇರ್ ಮಾಡಿಕೊಂಡ್ರು SPF ಇಲ್ಲ ಅಂದರೆ ಆಗಲ್ಲ. ನಾನು ಪ್ರತಿದಿನ ಮನೇಲಿ ಇರಲಿ ಬಿಡಲಿ ಸನ್ಸ್ಕ್ರೀನ್ ಮಾತ್ರ ಹಚ್ತೀನಿ. ಇವಾಗಿರೋ ವೆದರ್ ಕಂಡೀಷನ್ಸ್ಗೆ ಹಚ್ಚಲೇಬೇಕಾಗುತ್ತೆ. ನನಗಂತೂ ಪರ್ಫ್ಯೂಮ್ ಕಲೆಕ್ಷನ್ಸ್ ಅಂತೂ ತುಂಬ ಇಷ್ಟ, ಪರ್ಫ್ಯೂಮ್ಸ್ ಅಂದರೆ. ಸೊ ಇದು ಬಂದು ವರ್ಸಾಚೆ ನ್ಯೂ ಎಡಿಷನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾನೇ ನನ್ನ ಅಡ್ಮೈರ್ ಮಾಡಿಕೊಂಡು, ನನ್ನ ಹಸ್ಬೆಂಡ್ ಅಲ್ಲಿಂದ ಟೈಮ್ ಆಯಿತು ಬಾಮ್ಮ ಅಂತ ಕರೀತಿದ್ರು. ಸೊ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ನಾವಿರೋದು ತುಮಕೂರು ಸಿಟಿಯಲ್ಲಿ. ಸೊ ಡಿಮಾರ್ಟ್ ಎಲ್ಲೂ ಹತ್ರ ಇಲ್ಲ, ಅಟ್ಲೀಸ್ಟ್ ಒಂದು 6 ಕಿಲೋಮೀಟರ್ಸ್ ಆದರೂ ಟ್ರಾವೆಲ್ ಮಾಡಬೇಕಿತ್ತು. ಸೊ ಇಲ್ಲಿ ತುಮಕೂರಲ್ಲಿ ಎಸ್ ಮಾಲ್ ಅಂತ ಒಂದು ಮಾಲ್ ಇದೆ. ಸೊ ಅದರೊಳಗಡೆನೇ ಡಿಮಾರ್ಟ್ ಇದೆ, ಸಪ್ರೇಟ್ ಬಿಲ್ಡಿಂಗ್ ಥರ ಏನೂ ಇಲ್ಲ. ಸೊ ಅಲ್ಲಿಗೆ ಹೋಗಬೇಕಿತ್ತು. ಸೊ ಇದೆ ನೋಡಿ ನಮ್ಮ ತುಮಕೂರಿನ ಅಮಾನಿಕೆರೆ ಪಾರ್ಕ್. ಆ್ಯಂಡ್ ನನ್ನ ಫೇವ್ರೆಟ್ ಸೆಕ್ಷನ್ ಬಂದು ಈ ಮ್ಯಾಟ್ಸ್. ಮನೇಲಿ ಎಷ್ಟಿದ್ರೂ ನಾನು ಬೈ ಮಾಡೋದು ಮಾತ್ರ ಬಿಡಲ್ಲ. ಸೊ ಇಲ್ಲಿದ್ದರೆ ನಂಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕ್ರಾಕರಿ ಸೆಕ್ಷನ್ಸ್. ನನಗಂತೂ ಈ ಡಬ್ಬ ಬೌಲ್ಸ್ ಇದೆಲ್ಲ ತುಂಬ ಇಷ್ಟ. ಮೋಸ್ಟ್ಲಿ ಇದನ್ನೇ ಅಡಲ್ಟಿಂಗ್ ಅಂತ ಇರ್ಬೋದೇನೋ ಮೋಸ್ಟ್ಲಿ. ಆ್ಯಂಡ್ ಮದುವೆಗೆ ಮುಂಚೆ ಎಲ್ಲ ಯಾವತ್ತೂ ಟ್ಯಾಗ್ಸ್ನ ನೋಡಿ ತೊಗೊಳ್ತಾನೆ ಇರಲಿಲ್ಲ. ಬಟ್ ಎಷ್ಟು ಚೇಂಜಸ್ ಇರುತ್ತಲ್ವ ಲೈಫಲ್ಲಿ, ಒಂದು ಕಷ್ಟ
ಅವ್ರ ಮದುವೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಮೇಲೆ ಎಲ್ಲದನ್ನು ಲೆಕ್ಕ ಹಾಕ್ಕೊಂಡು ತೊಗೊತೀವಿ. ಸೊ ಇಷ್ಟಕ್ಕೆ 8,000 ಬಿಲ್ ಆಯಿತು. ಸೊ ಶಾಪಿಂಗ್ ಮಾಡಿ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಇವರೇ ಟ್ರಾಲಿನ ತಳ್ಕೊಂಡು ಬಂದರು. ಸೊ ಫೈನಲಿ ಎಲ್ಲ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಇಷ್ಟನ್ನೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ 1 hour ಬೇಕಾಯಿತು. ಸೊ ಎಲ್ಲದನ್ನು ಆರ್ಗನೈಸ್ ಮಾಡ್ತಿದ್ದೆ. ನನಗೆ ಎಲ್ಲಿ ನೋಡಿದ್ರೂ ಚಾಕ್ಲೇಟ್ಸೇ ಸಿಗ್ತಿತ್ತು. ನನಗಂತೂ ಸ್ವೀಟ್ಸ್ ತುಂಬ ಇಷ್ಟ. ಬೆಳಗ್ಗಿಂದ ಸಂಜೆವರೆಗೂ ಸ್ವೀಟ್ಸ್ ಕೊಟ್ಟರೆ ತಿನ್ಕೊಂಡೇ ಇದ್ದು ಬಿಡ್ತೀನಿ, ಅಷ್ಟಿಷ್ಟ ನನಗೆ ಸ್ವೀಟ್ಸ್ ಅಂದರೆ. ಸೊ ಬರೀ ಚಾಕ್ಲೇಟ್ಸೇ ಕಾಣಿಸ್ತಿತ್ತು. ಆ್ಯಂಡ್ ಈ ಆಯಿಲ್ಸ್ನೆಲ್ಲ ಸಪ್ರೇಟ್ ಟ್ರೇಸಲ್ಲಿಟ್ಟು ಆ್ಯಂಡ್ ಡ್ರೈ ಪೌಡರ್ಸ್ನೆಲ್ಲ ಸಪ್ರೇಟ್ ಟ್ರೇಯಲ್ಲಿಟ್ಟು ಎಲ್ಲದನ್ನು ಎತ್ತಿಟ್ಟೆ. ಸೊ ಇಷ್ಟನ್ನೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಡಿನ್ನರ್ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹಂಗೆ ಎತ್ತಿಟ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಮುದ್ದೆ ಸಾರು ಅನ್ನ ಮಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ಮಾಡೋಣ ಅಂತಂದ್ಬಿಟ್ಟು ಒಂದು ಸೈಡ್ ಉಪ್ಪಿಟ್ಟು ಇನ್ನೊಂದು ಸೈಡ್ ಕೇಸರಿಬಾತನ್ನ ಮಾಡಿಕೊಂಡು ಬೇಗ ಮಾಡಿ ಮುಗಿಸ್ದೆ. ಎಷ್ಟೇ ಕಷ್ಟ ಇಲ್ಲಿ ನನಗೆಲ್ಲ ಅಡುಗೆಗಳು ಆಲ್ಮೋಸ್ಟ್ ಬರ್ತಿತ್ತು. ಬಟ್ ಈ ಉಪ್ಮಾ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಏನು ಮಾಡಿದ್ರು ಏನೋ ಒಂದು ಮಿಸ್ಟೇಕ್ ಆಗ್ತಿತ್ತು, ಆ ಉಪ್ಮಾ ಟೇಸ್ಟೇ ಬರ್ತಿರ್ಲಿಲ್ಲ. ಸೊ ಈ ಸಲ ಬ್ಯಾಂಗ್ಳೂರಿಗೆ ಹೋದಾಗ ಕಷ್ಟಪಟ್ಟು ಕಲ್ತ್ಕೊಂಡು ಅಮ್ಮ ಹತ್ರ ಬಂದೆ. ಸೊ ಫೈನಲಿ ಉಪ್ಪಿಟ್ಟು ಮಾಡೋದನ್ನ ಕಲ್ತ್ಕೊಂಡು ನನ್ನ ಹಸ್ಬೆಂಡ್ಗೆ ಮಾಡಿಡ್ತಿದ್ದೀನಿ. ಸೊ ಇದಾಗಿತ್ತು ನಮ್ಮ ಡಿನ್ನರ್ ರೆಸಿಪಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.